ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮಗಳು 1996 2023 ರವರೆಗೆ ತಿದ್ದುಪಡಿ ನಿಯಮ 2 ಬಿ ಮತ್ತು 3ರ ಅರ್ಥವನ್ನು ವಿಶ್ಲೇಷಿಸುತ್ತೇವೆ. ಇದರಲ್ಲಿ ಕುಟುಂಬ ಮತ್ತು ಅವಲಂಬಿತರು ಎಂಬ ಪದದ ವ್ಯಾಖ್ಯಾನವನ್ನು ಸರ್ಕಾರದ ಪ್ರತ್ಯೇಕ ಸೇವಕನಿಗೆ ಸಂಬಂಧಿಸಿದಂತೆ ವಿವರಿಸಲಾಗಿದೆ. ಈ ವ್ಯಾಖ್ಯಾನದಲ್ಲಿ ಪತ್ನಿ, ಪುತ್ರ, ಅವಿವಾಹಿತ ಪುತ್ರಿ ಮತ್ತು ವಿಧವೆ ಪುತ್ರಿಯರನ್ನು ಸೇರಿಸಲಾಗಿದೆ. ಅವರು ಮೃತರ ಜೊತೆ ಇದ್ದಾಗ ಮಾತ್ರ. ಈ ವ್ಯಾಖ್ಯಾನವನ್ನು ಸ್ಪಷ್ಟಪಡಿಸಲು ಕೆಲವು ಉದಾಹರಣೆಗಳನ್ನು ನೀಡಲಾಗುತ್ತದೆ. ಇದರಿಂದ ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹತೆಯನ್ನು ಸ್ಪಷ್ಟಪಡಿಸಬಹುದು. ಇದು ಕುಟುಂಬ ಮತ್ತು ಅವಲಂಬಿತರು ಎಂಬ ವ್ಯಾಖ್ಯಾನಗಳ 4ನೇ ವಿಡಿಯೋವಾಗಿದೆ. ವ್ಯಾಖ್ಯಾನದಲ್ಲಿ ಸೇರಿಸಲಾಗಿದ್ದು 1996 ರಿಂದ 2023 ರವರೆಗೆ ತಿದ್ದುಪಡಿ ಮಾಡಿದ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮಗಳು. ನಿಯಮ 2 ಮತ್ತು 3 ಕುಟುಂಬ ಮತ್ತು ಅವಲಂಬಿತರು ಎಂಬ ಪದಗಳ ವ್ಯಾಖ್ಯಾನ. ವಿವಾಹಿತ ಪುರುಷ ನೌಕರರಿಗಾಗಿ ಪತ್ನಿ, ಪುತ್ರ ಮತ್ತು ಪುತ್ರಿ. ವಿವಾಹಿತ ಮಹಿಳಾ ನೌಕರರಿಗಾಗಿ ಪುತ್ರ, ಪುತ್ರಿ ಮತ್ತು ಪತಿ. ಮದುವೆಯಾಗದ ಪುರುಷ ನೌಕರರಿಗಾಗಿ ತಮ್ಮ ಅಥವಾ ತಂಗಿ, ವಿಧವೆ, ವಿವಾಹ ಮಾಡದ ಮದುವೆಯಾದ ತಂಗಿಗಳನ್ನು ಒಳಗೊಂಡಂತೆ 9 ಏಪ್ರಿಲ್ 2021 ರ ಅಧಿಸೂಚನೆ ಅನ್ವಯ. ಮದುವೆಯಾಗದ ಮಹಿಳಾ ನೌಕರರಿಗಾಗಿ ತಮ್ಮ ಅಥವಾ ತಂಗಿ, ವಿಧವೆ, ವಿವಾಹ ವಿಚ್ಛೇದಿತ ಮದುವೆಯಾದ ತಂಗಿಗಳನ್ನು ಒಳಗೊಂಡಂತೆ 9 ಏಪ್ರಿಲ್ 2021 ರ ಅಧಿಸೂಚನೆ ಅನ್ವಯ. ಕಾನೂನು ಪಾಲಕರು ಜೀವಂತ ತಂದೆ ಮತ್ತು ತಾಯಿ ಇಬ್ಬರೂ ಇಲ್ಲದ ಮಕ್ಕಳ ಪೋಷಣೆಗೆ ಸಂಬಂಧಿತ ಕಾನೂನಿನ ಉಪಬಂಧಗಳ ಮೇಲೆ ನೇಮಕಗೊಂಡು ಅಪ್ರಾಪ್ತ ವಯಸ್ಕ ಮಕ್ಕಳೊಂದಿಗೆ ವಾಸಿಸುವ ಹಾಗೂ ಪೋಷಿಸುವ ಪ್ರಮಾಣೀಕೃತ ಪೋಷಕರು ಮೃತ ಸರ್ಕಾರಿ ನೌಕರರ ಕುಟುಂಬ ಮತ್ತು ಅವಲಂಬಿತರು ಎಂದು ಪರಿಗಣಿಸಲಾಗಿದ್ದು, ಇವರು ಅನುಕಂಪದ ನೌಕರಿಗೆ ಅರ್ಹರಿರುತ್ತಾರೆ. ಇದು 9 ಏಪ್ರಿಲ್ 2021 ರ ಅಧಿಸೂಚನೆ ಅನ್ವಯ. ವಿವಾಹ ವಿಚ್ಛೇದನ ಪಡೆದ ಸರ್ಕಾರಿ ನೌಕರರ ಮಕ್ಕಳಿಗೆ ಅಂತಹ ಮಕ್ಕಳು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. 9 ಏಪ್ರಿಲ್ 2021 ರಿಂದ ಪರಿಣಾಮಕಾರಿಯಾಗಿದೆ. ಮಕ್ಕಳಿಲ್ಲದ ವಿವಾಹ ವಿಚ್ಛೇದನ ಪಡೆದ ಸರ್ಕಾರಿ ನೌಕರರು ಅವರಿಗೆ ಮದುವೆಯಾಗದವರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವರೊಂದಿಗೆ ಇರುವ ತಮ್ಮ ಅಥವಾ ತಂಗಿಗಳು 9 ಏಪ್ರಿಲ್ 2021 ರಿಂದ ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಮೃತ ಸರ್ಕಾರಿ ನೌಕರರ 2ನೇ ಅಥವಾ ನಂತರದ ಅಕ್ರಮ ವಿವಾಹದಿಂದ ಜನಿಸಿದ ಮಕ್ಕಳು ಅವರು 30 ಏಪ್ರಿಲ್ 2022 ರಿಂದ ಅನುಕಂಪದ ಆಧಾರದ ನೇಮಕಾತಿಗೆ ಪರಿಗಣಿಸಲ್ಪಡುತ್ತಾರೆ. ದಿನಗೂಲಿ ನೌಕರರ ಸೇವೆಯನ್ನು ಸಕ್ರಮಗೊಳಿಸುವ ಆದೇಶವನ್ನು ಹೊರಡಿಸುವ ಮೊದಲು ಮೃತ ಹೊಂದಿದವರ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವುದು. ಎಂದರೆ ದಿನಾಂಕ 1ನೇ ಜುಲೈ 1984ಕ್ಕಿಂತ ಮೊದಲು ದಿನಗೂಲಿ ನೌಕರರಾಗಿ ಸೇವೆಗೆ ಸೇರಿ ದಿನಾಂಕ 6ನೇ ಆಗಸ್ಟ್ 1990 ರ ಆದೇಶದ ಮೂಲಕ ಸೇವೆಯಲ್ಲಿ ಸಕ್ರಮಗೊಳಿಸಿದ್ದಲ್ಲಿ ಇವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ 1996 ರ ಕರ್ನಾಟಕ ಸರ್ಕಾರಿ ಸೇವಾ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮಗಳನ್ನು ಅನ್ವಯಿಸಬಹುದಾಗಿದೆ. ಇದು ಸುತ್ತೋಲೆ ದಿನಾಂಕ 2ನೇ ಜನವರಿ 1997 ರಿಂದ ಜಾರಿಯಲ್ಲಿರುತ್ತದೆ. 9 ಉದಾಹರಣೆಗಳು ದಯವಿಟ್ಟು ಆಲಿಸಿರಿ. ಉದಾಹರಣೆ 1. ವಿವಾಹಿತ ಪುರುಷ ನೌಕರ. ಮೃತ ಸರ್ಕಾರಿ ನೌಕರ ರಮೇಶ್. ಕುಟುಂಬದ ಸದಸ್ಯರು ಪತ್ನಿ ಸೀತಾ, ಪುತ್ರ ರವಿ, ಪುತ್ರಿ ಕುಮಾರಿ ಅನು. ಈ ಪರಿಸ್ಥಿತಿಯಲ್ಲಿ ಸೀತಾ, ರವಿ ಮತ್ತು ಕುಮಾರಿ ಅನು ಅವರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಉದಾಹರಣೆ 2. ವಿವಾಹಿತ ಮಹಿಳಾ ನೌಕರ. ಮೃತ ಸರ್ಕಾರಿ ನೌಕರ ಲಕ್ಷ್ಮಿ. ಕುಟುಂಬದ ಸದಸ್ಯರು ಪತಿ ಕುಮಾರ್, ಪುತ್ರ ಅರುಣ್, ಪುತ್ರಿ ಕುಮಾರಿ ಪ್ರಿಯಾ. ಈ ಸಂದರ್ಭದಲ್ಲಿ ಕುಮಾರ್, ಅರುಣ್ ಮತ್ತು ಕುಮಾರಿ ಪ್ರಿಯಾ ಅವರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಉದಾಹರಣೆ 3. ಮದುವೆಯಾಗದ ಪುರುಷ ನೌಕರ. ಮೃತ ಸರ್ಕಾರಿ ನೌಕರ ಜಾನ್. ಕುಟುಂಬದ ಸದಸ್ಯರು ತಮ್ಮ ಪಾಲ್, ತಂಗಿ ಲಿಲಿ, ವಿಧವೆ. ಇಲ್ಲಿ 9 ಏಪ್ರಿಲ್ 2021 ರ ಅಧಿಸೂಚನೆ ಅನ್ವಯ ಪಾಲ್ ಮತ್ತು ಲಿಲಿ ಅವರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಉದಾಹರಣೆ 4. ಮದುವೆಯಾಗದ ಮಹಿಳಾ ನೌಕರ. ಮೃತ ಸರ್ಕಾರಿ ನೌಕರ ಕುಮಾರಿ ರಾಧಾ. ಕುಟುಂಬದ ಸದಸ್ಯರು ತಮ್ಮ ವಿಕ್ರಮ್, ತಂಗಿ ಅಂಜಲಿ, ಮದುವೆಯಾದ
ಈ ಸಂದರ್ಭದಲ್ಲಿ 9 ಏಪ್ರಿಲ್ 2021ರ ಅಧಿಸೂಚನೆ ಅನ್ವಯ ವಿಕ್ರಮ್ ಮತ್ತು ಅಂಜಲಿ ಅವರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಉದಾಹರಣೆ 5 ಕಾನೂನು ಪಾಲಕರು. ಮೃತ ಸರ್ಕಾರಿ ನೌಕರ ಶ್ರೀ ವಿಜಯ್. ಕುಟುಂಬದ ಸದಸ್ಯರು. ಮಕ್ಕಳು ಕುಮಾರಿ ಕವಿತಾ ಅಪ್ರಾಪ್ತವಯಸ್ಕ, ಶ್ರೀ ರಮೇಶ್ ಅಪ್ರಾಪ್ತವಯಸ್ಕ. ಕಾನೂನು ಪಾಲಕರು ಶ್ರೀ ಅರುಣ್ ನಿಯೋಜಿತ ಕಾನೂನು ಪಾಲಕರು. ಈ ಸಂದರ್ಭದಲ್ಲಿ ಕುಮಾರಿ ಕವಿತಾ ಮತ್ತು ಶ್ರೀ ರಮೇಶ್ ತಮ್ಮ ನಿಯೋಜಿತ ಕಾನೂನು ಪಾಲಕರಾದ ಶ್ರೀ ಅರುಣ್ ಅವರ ಆರೈಕೆಯಲ್ಲಿರುವುದರಿಂದ ಶ್ರೀ ಅರುಣ್ ನಿಯೋಜಿತ ಕಾನೂನು ಪಾಲಕರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಉದಾಹರಣೆ 6 ಮಕ್ಕಳನ್ನು ಹೊಂದಿರುವ ವಿವಾಹ ವಿಚ್ಛೇದನ ಪಡೆದ ಸರ್ಕಾರಿ ನೌಕರರು. ಮೃತ ಸರ್ಕಾರಿ ನೌಕರ ಅನಿತಾ ವಿವಾಹ ವಿಚ್ಛೇದಿತ. ಕುಟುಂಬದ ಸದಸ್ಯರು. ಮಕ್ಕಳು ಕುಮಾರಿ ಅನಿಶಾ ರಾಹುಲ್. ಈ ಸಂದರ್ಭದಲ್ಲಿ 9 ಏಪ್ರಿಲ್ 2021ರಿಂದ ಪರಿಣಾಮಕಾರಿಯಾಗಿರುವಂತೆ ಕುಮಾರಿ ಅನಿಶಾ ಮತ್ತು ರಾಹುಲ್ ಅವರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಉದಾಹರಣೆ 7 ಮಕ್ಕಳಿಲ್ಲದ ವಿವಾಹ ವಿಚ್ಛೇದನ ಪಡೆದ ಸರ್ಕಾರಿ ನೌಕರರು. ಮೃತ ಸರ್ಕಾರಿ ನೌಕರ ಸುರೇಶ್ ವಿವಾಹ ವಿಚ್ಛೇದಿತ. ಕುಟುಂಬದ ಸದಸ್ಯರು. ತಮ್ಮ ಪ್ರಕಾಶ್ ಅವರೊಂದಿಗೆ ವಾಸಿಸುತ್ತಿದ್ದಾರೆ. ತಂಗಿ ಕುಮಾರಿ ಪೂಜಾ ಅವರೊಂದಿಗೆ ವಾಸಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ 9 ಏಪ್ರಿಲ್ 2021ರಿಂದ ಪರಿಣಾಮಕಾರಿಯಾಗಿರುವಂತೆ ಸುರೇಶ್ ಅವರನ್ನು ಮದುವೆಯಾಗದವರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಪ್ರಕಾಶ್ ಮತ್ತು ಕುಮಾರಿ ಪೂಜಾ ಅವರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಉದಾಹರಣೆ 8 ಅಕ್ರಮ ವಿವಾಹದಿಂದ ಜನಿಸಿದ ಮಕ್ಕಳು. ಮೃತ ಸರ್ಕಾರಿ ನೌಕರ ಕಮಲ್. ಕುಟುಂಬದ ಸದಸ್ಯರು. ಅವರ 2ನೇ ವಿವಾಹದಿಂದ ಜನಿಸಿದ ಮಕ್ಕಳು ಕುಮಾರಿ ನೇಹ ರೋಹನ್. ಈ ಸಂದರ್ಭದಲ್ಲಿ 30 ಏಪ್ರಿಲ್ 2022ರಿಂದ ಪರಿಣಾಮಕಾರಿಯಾಗಿರುವಂತೆ ಕಮಲ್ ಅವರ 2ನೇ ಅಥವಾ ನಂತರದ ಅಕ್ರಮ ವಿವಾಹದಿಂದ ಜನಿಸಿದ ಕುಮಾರಿ ನೇಹಾ ಮತ್ತು ರೋಹನ್ ಅವರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಉದಾಹರಣೆ 9 ದಿನಗೂಲಿ ನೌಕರರ ಸೇವೆಯನ್ನು ಸಕ್ರಮಗೊಳಿಸುವ ಆದೇಶದ ಮೊದಲು ನೇಮಕಾತಿ. ಮೃತ ದಿನಗೂಲಿ ನೌಕರ ಶ್ರೀ ಶಿವಕುಮಾರ್. ಕುಟುಂಬದ ಸದಸ್ಯರು. ಪತ್ನಿ ಲಲಿತಾ. ಪುತ್ರ ಗೋಪಾಲ್. ಪುತ್ರಿ ಕುಮಾರಿ ಕಾವ್ಯ. ದಿನಾಂಕ 1ನೇ ಜುಲೈ 1984ಕ್ಕಿಂತ ಮೊದಲು ದಿನಗೂಲಿ ನೌಕರರಾಗಿ ಸೇವೆಗೆ ಸೇರಿ ದಿನಾಂಕ 6ನೇ ಆಗಸ್ಟ್ 1990ರ ಆದೇಶದ ಮೂಲಕ ಸೇವೆಯಲ್ಲಿ ಸಕ್ರಮಗೊಳಿಸಿದ್ದಾರೆ. ಇವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ 1996ರ ಕರ್ನಾಟಕ ಸರ್ಕಾರಿ ಸೇವಾ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮಗಳನ್ನು ಅನ್ವಯಿಸಬಹುದಾಗಿದೆ. ಇದು ಸುತ್ತೋಲೆ ದಿನಾಂಕ 2ನೇ ಜನವರಿ 1997ರಿಂದ ಜಾರಿಯಲ್ಲಿರುತ್ತದೆ. ಈ ಸಂದರ್ಭದಲ್ಲಿ ಲಲಿತಾ, ಗೋಪಾಲ್ ಮತ್ತು ಕುಮಾರಿ ಕಾವ್ಯ ಅವರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಈ ಉದಾಹರಣೆಗಳು ಕರ್ನಾಟಕ ಸರ್ಕಾರಿ ಸೇವಾ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮಗಳು 1996ರ ತಿದ್ದುಪಡಿ ಅನ್ವಯ ಕುಟುಂಬದ ಸದಸ್ಯರು ಮತ್ತು ಅವಲಂಬಿತರು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುವ ವಿವಿಧ ಪರಿಸ್ಥಿತಿಗಳನ್ನು ವಿವರಿಸುತ್ತದೆ. ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಕುಟುಂಬ ಮತ್ತು ಅವಲಂಬಿತರು ಎಂಬ ವ್ಯಾಖ್ಯಾನದ 4ನೇ ವಿಡಿಯೋ. ಮತ್ತಷ್ಟು ವಿವರವಾದ ವಿವರಣೆಗಳು ಮತ್ತು ಸರ್ಕಾರದ ಸೇವಾ ನಿಯಮಗಳಲ್ಲಿ ಮುಂದೆ ಆಗುವ ಎಲ್ಲಾ ತಿದ್ದುಪಡಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತೆ ಪ್ರೋತ್ಸಾಹಿಸಿರಿ. ಧನ್ಯವಾದಗಳು.